ಮೊದಲೇ ಕೇಳಿದ್ವಿ ಕಾರ್ತಿಕ್ ಹಾಂ ಕೊಡಬೇಕು ಸರ್. ಇಲ್ಲ ಸರ್ ಇದೇನಾಗಿದೆ ಸರ್ ನೋಡಿ, ಇಲ್ಲಿ ಈ ಸೈಡಲ್ಲಿ ಅರ್ತ್ ವರ್ಕ್ ಮಾಡಿ ಸರ್, ಅದು ಪೈಪ್ ಹಾಕಿದ್ದಾರೆ ಸರ್, ಅಲ್ಲೂ ಕೂಡ ಮಣ್ಣು ಲೂಸ್ ಇತ್ತು. ಈ ಸೈಡಲ್ಲಿ ನಿಮ್ಮ ಡ್ರೈನೇಜ್ ಇದ್ದಿದ್ರು ಸರ್, ಈ ಸೀಪೇಜಾಗಿ ಇದು ಹೋಗ್ತಾರೆ, ನೀರು ಹರಿಯೋಕ್ಕೆ ಜಾಗ ಇಲ್ವಲ್ಲ ಅದೇ ರೀತಿ ಟೋಟಲ್ ನೀರು ಹರಿಯೋಕ್ಕೆ ಜಾಗ ಇಲ್ವ. ಈಗ ರಸ್ತೆ ಬದಿಯಲ್ಲಿ ಬಂದಿದ್ದ ನೀರು ಎಲ್ಲರೂ ಒಂದು ಕಡೆ ಹೋಗ್ಲೇಬೇಕಲ್ಲ. ಎಲ್ಲಿದೆ ಡ್ರೈನೇಜ್? ಎಲ್ಲೂ ಡ್ರೈನೇಜ್ ಇಲ್ಲ. ಎತ್ತಿನೊಳೆ ಪ್ರಾಜೆಕ್ಟ್ ಸಂಪೂರ್ಣವಾಗಿ ಇಲ್ಲಿಂದ ನೀರು ಹೋಗ್ತಾರೆ. ಇಲ್ಲಿ ಏನು ಇಲ್ಲಿಂದ ಲಿಫ್ಟ್ ಆಗುತ್ತೆ ಇಲ್ಲೇನಾಗಿದೆ, ಎತ್ತಿನೊಳೆ ವರ್ಕ್ ಮಾಡೋದಂಥ ಸಂದರ್ಭದಲ್ಲಿ ತುಂಬ ಡ್ಯಾಮೇಜ್ಗಳಾಗಿದೆ. ಎಲ್ಲ ಕಡೆ ಅರ್ತ್ ವರ್ಕ್ ಮಾಡಿ ತುಂಬ ಕಡೆ ಡ್ಯಾಮೇಜ್ ಆಗಿದೆ, ತುಂಬ ಮನೆಗಳು ಡ್ಯಾಮೇಜ್ ಆಗಿದೆ, ರಸ್ತೆಗಳು ಡ್ಯಾಮೇಜ್ ಆಗಿದೆ, ತುಂಬ ಡ್ಯಾಮೇಜ್ ಆಗಿದೆ. ಸೊ ಏನಾಗಿದೆ, ಇದು ಎತ್ತಿನೊಳೆ ಪ್ರಾಜೆಕ್ಟ್ನ ಮಾಡೋದು ಎಲ್ಲೆಲ್ಲಿ ಲೈನ್ ಹೋಗಿದೆ ಸರ್ ಅದೆಲ್ಲ ಲೂಸ್ ಮಾಡ್ತಾರೆ. ಏನಾಗಿದೆ ಸರ್, ಎಲ್ಲೂ ಕೂಡ ಡ್ರೈನೇಜ್ ಕೊಟ್ಟಿಲ್ಲ. ನೀವು ನೋಡಿ ಇಡೀ ಎಲ್ಲಿ ರಸ್ತೆ ನೋಡಿದ್ವಿ ಸರ್, ಎಲ್ಲೂ ಡ್ರೈನೇಜ್ ಇಲ್ಲ, ಎಲ್ಲೂ ಕೂಡ ಇವ್ರಿಗೇನು ರಸ್ತೆ ಮಾಡಬೇಕು, ಲೋಕಲಾಗಿ ಏನು ಬೇಕು ರಸ್ತೆ ಮಾಡಬೇಕು, ಅರ್ಜೆಂಟಿಗೆ ಏನು ಮಾಡಬೇಕು ಮಾಡಿದ್ದಾರೆ ಬಿಟ್ಟರೆ ವೈಜ್ಞಾನಿಕವಾಗಿ ಮಾಡಿಲ್ಲ ಸರ್. ನೋಡಿ ಇಲ್ಲಿ ಏನಾಗುತ್ತೆ, ಇಷ್ಟೊಂದು ಮಳೆ ಬೀಳೋಂಥ ಜಾಗದಲ್ಲಿ ನಿಮಗೆ ಚರಂಡಿ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಸರ್ ಯಾವ ರಸ್ತೆಗಳು ಉಳಿಯಲ್ಲ. ನೀವು ಇಲ್ಲಿಂದ ಎಲ್ಲಿ ತನಕ ನೋಡ್ಕೊಂಡೋಗಿ ಸರ್, ಎಲ್ಲೂ ಕೂಡ ರಿಟೈನಿಂಗ್ ವಾಲ್ ಮಾಡಿಲ್ಲ, ಎಲ್ಲೂ ಕೂಡ ಡ್ರೈನೇಜ್ ಮಾಡಿಲ್ಲ ಸರ್. ಇದು ಮೇಜರು ಸರ್. ಇದೊಂದೇ ರಸ್ತೆ ಅಲ್ಲ ಸರ್, ಈ ರೀತಿ ರಸ್ತೆಗಳು ಇಡೀ ಸಕಲೇಶಪುರ ತಾಲೂಕಲ್ಲಿ ತುಂಬ ಕಡೆ ಹಾಳಾಗಿದೆ. ನಿಮ್ಮ ಡಿ ಸಿ ಅವ್ರ ಮುಖಾಂತರ ಅಥವಾ ಡಿ ಸಿ ಅವ್ರ ಮುಖಾಂತರ ನೀವು ಮಾಹಿತಿ ತಗೊಳ್ಳಿ ಸರ್. ನಾನು ಕೇಳೋದು ಇಷ್ಟೇ, ಇಲ್ಲಿ ಜನಗಳು ಎಲ್ಲವನ್ನೂ ಕೂಡ ಕಳ್ಕೊಂಡು ಬೇರೆ ಕಡೆ ನೀರು ಕೊಡ್ತಾರೆ, ಸಂತೋಷ ನೀರು ತಗೊಂಡೋಗಿ. ಆದರೆ ಸರ್ ಇಲ್ಲಿಯ ಜನಗಳಿಗೆ ಮೂಲಭೂತ ಸೌಕರ್ಯ ಏನು ಬೇಕು ಸರ್, ತಾವು ದಯವಿಟ್ಟು ತುರ್ತಾಗಿ ಸ್ಪಂದಿಸಬೇಕು ಸರ್. ಯಾಕೆಂದರೆ ನೀರು ಸಕಲೇಶಪುರದಲ್ಲಿ ಕಾಫಿ ಇರ್ಬೋದು, ಮೆಣಸು ಇರ್ಬೋದು, ಏಲಕ್ಕಿ ಇರ್ಬೋದು, ಶುಂಠಿ ಇರ್ಬೋದು, ಒಂದು ಭತ್ತ ಜೋಳ ಎಲ್ಲವೂ ಕೂಡ ಸರ್ವನಾಶ ಆಗಿದೆ ಸರ್. ಅತಿ ಹೆಚ್ಚು ಈ ಸತಿ ನಾನು 2019 ಬಿಟ್ಟರೆ ಸರ್, ಈ ಸತಿ ಅತಿ ಹೆಚ್ಚು ಮಳೆ ಆಗಿದೆ ಸರ್. ಹಂಗಾಗಿ ಸರ್ ದಯವಿಟ್ಟು ಈ ಕ್ಷೇತ್ರದ ತುಂಬಾ ಸಮಸ್ಯೆ. ಹೌದು ಸರ್, ಹೌದು ಸರ್, ಹೌದು ಸರ್. ಮತ್ತೆ ಈಗ ಈ ರಸ್ತೆ ಇದಾಗಿರೋದ್ರಿಂದ ಸರ್ ತುಂಬಾ ಹಳ್ಳಿಗಳಿಗೆ ಸಂಪರ್ಕನೇ ಕಳೆದೋಗಿದೆ. ಮತ್ತೆ ಇನ್ನೊಂದೇನು ಸರ್, ಇದು ಹೋಗಿ ನ್ಯಾಷನಲ್ ಹೈವೇ ಸರ್, ಮತ್ತೆ ಅದೇನಾರ ಡ್ಯಾಮೇಜ್ ಆಗಿದೆ ಇಡೀ ತೋಟನೇ ಕೊಚ್ಕೊಂಡು ಫುಲ್ ಲೋಡ್ ನೀರಿದೆ ಸರ್, ಒಳಗಡೆ ನೀರಿದೆ. ಬೆಳಿಗ್ಗೆ ನೀರು ಮಳೆ ಬಿದ್ದರೆ ನೀರು ಹೌದು ಸರ್. ಮತ್ತೆ ಈಗ ಅದ್ರೊಳಗೂ ಸರ್ ಈಗ ಟೆಸ್ಟ್ ಮಾಡಿದ್ರೆ ನೀರಿದೆ ಅದ್ರೊಳಗಡೆ. ಈಗ ಏನಾದ್ರು ಓಪನ್ ಆಯ್ತು ಅಂದ್ರೆ ಸರ್ ಮತ್ತೆ ಇಡೀ ತೋಟಕ್ಕೆ ಸಂಪೂರ್ಣ ಡ್ಯಾಮೇಜ್ ಇದೆ. ಈಗ ರಸ್ತೆನ ತುರ್ತಾಗಿ ಮಾಡ್ಕೊಡ್ಬೇಕು ಗ್ರಾಮಸ್ಥರಿಗೆ ತುಂಬಾ ಸಮಸ್ಯೆ ಸರ್. ಮತ್ತೆ ಇದು NH ಕನೆಕ್ಟ್ ಸರ್, ನೀವು ಬಂದಿರಲ್ಲ ಸರ್, ಈಗ ಅಲ್ಲಿಗೆ ಕನೆಕ್ಟ್ ಆಗುತ್ತೆ ಸರ್. ಅದಿಲ್ಲ ಅಂದ್ರೆ ಆಲ್ಟರ್ನೇಟಿವ್